ಹಾಯ್ ಫ್ರೆಂಡ್ಸ್, ಉಮಾನಂದ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗೊಂದು ಅಪರೂಪವಾದಂಥ ಹಣ್ಣನ್ನು ತೋರಿಸ್ತೀನಿ. ಇದರ ಹೆಸರು ಕನ್ನಡದಲ್ಲಿ ಚಳ್ಳೆ ಹಣ್ಣು ಅಂತ, ಇಂಗ್ಲೀಷ್ನಲ್ಲಿ ಕೋರ್ಡಿಯಾ ಡಿಕೋಟೋಮಾ ಅಂದರೆ ಇದು ವೈಜ್ಞಾನಿಕ ಹೆಸರು. ಇದಕ್ಕೆ ಸಾಮಾನ್ಯವಾಗಿ ಇಂಡಿಯನ್ ಚೆರಿ ಅಥವಾ ಬ್ಲೂಬೆರಿ ಎಂದು ಕರೀತಾರೆ. ಇದು ಯಾಕಾಗಿ ಎಲ್ಲಿರ್ತದೆ, ಹೇಗಿರ್ತದೆ, ಏನಕ್ಕೆ ಉಪಯೋಗ ಅನ್ನೋದನ್ನು ನಿಮಗೆ ಸ್ವಲ್ಪದಲ್ಲಿ ಹೇಳ್ತೀನಿ. ಇದು ಕಾಡಿನಲ್ಲಿ ಜಾಸ್ತಿ ಬೆಳೀತದೆ. ಇದು ಹಣ್ಣಾದಾಗ ಒಳಗಡೆ ಹಣ್ಣಿರುತ್ತೆ, ಹೊರಗಡೆಯಿಂದ ಕವಚ ಇರುತ್ತೆ, ಹಸೂರ ಕವಚ ಇರುತ್ತೆ. ಆ ಕವಚ ಓಪನ್ ಆಗಿ ಒಳಗಡೆ ಹಳದಿ ರೂಪವನ್ನು ತಾಳ್ತದೆ. ಇದು ಅಂದರೆ ಕಿತ್ತಳೆ ಬಣ್ಣ, ಹಳದಿ ರೂಪ ಅಂತ ಹೇಳ್ಬೋದು. ಇದರ ಒಳಗಿನ ತಿರುಳು ಅಂಟಾಗಿ ಸಿಹಿಯಾಗಿರುತ್ತದೆ. ತುಂಬ ಟೇಸ್ಟ್ ಇರುತ್ತೆ. ಹುಳಿ ಸಿಹಿ ಈ ಥರ ಟೇಸ್ಟ್ ಇರುತ್ತೆ. ಹಣ್ಣನ್ನು ಹಾಗೇನೂ ತಿನ್ಬೋದು. ಇನ್ನು ಕಾಯಿಯನ್ನು ಉಪ್ಪಿನಕಾಯಿ ಹಾಕ್ಬೋದು, ಪಲ್ಯ ಮಾಡ್ಬೋದು, ಸಾಂಬಾರು ಮಾಡ್ಬೋದು. ನಾವು ಹೇಗೆ ಬಳಸ್ತೀವೋ ಹಾಗೆ ಬಳಸಬಹುದು. ಇದು ದೇಹವನ್ನು ತಂಪಾಗಿಸುತ್ತದೆ. ಕೆಮ್ಮು, ಕಫ, ಗಂಟಲು ನೋವು ಮತ್ತು ಜೀರ್ಣಕ್ರಿಯೆ ಸಮಸ್ಯೆಗಳಿಗೆ ಇದು ಅತ್ಯುತ್ತಮ ಔಷಧಿಯಾಗಿದೆ. ಇದರ ಎಲೆ ಮತ್ತು ತೊಗಟೆಯನ್ನು ಕೂಡ ಆಯುರ್ವೇದದಲ್ಲಿ ಬಳಸುತ್ತಾರೆ. ನಾನು ನಿಮಗೆ ಅದನ್ನು ಬಿಡಿಸಿ ತೋರಿಸ್ತಾ ಇದ್ದೀನಿ. ಹೊರಗಿನ ಕವಚ ಬಿಡಿಸಿದ ಮೇಲೆ ಒಳಗೆ ಈ ಥರ ಹಳದಿ ಕಲರ್ ಇರುತ್ತೆ. ಹೊರಗಿನ ಕವಚ ನೋಡ್ರಿ, ಇದು 3 ಇದೆ. ಒಳಗಡೆ 3 ಕವರ್ ಇದೆ, 3 ಬೀಜ ಇದೆ. ಆ ಹಳದಿ ಒಳಗೆ ಮತ್ತು ಬೀಜ ಇರುತ್ತೆ. ನಾನು ನಿಮ್ಗೆ ಆ ಹಳದಿನ ತಿಂದು ಕೆಳಗೆ ಬೀಜ ತೋರಿಸ್ತೀನಿ. ಇದು ಕವಚವನ್ನು ತೆಗೆದರೆ ನಮಗೆ ಸಿಗೋದು ಚಳ್ಳೆ ಹಣ್ಣು. ಇದು 2 ಇದೆ, ಇನ್ನೊಂದರಲ್ಲಿ 3 ಇದೆ. ಇದರಲ್ಲಿ 3 ಇದೆಯಲ್ಲ, ನಾನು ಆ ಹಣ್ಣನ್ನು ತಿಂದು ಬೀಜವನ್ನು ತೋರಿಸ್ತೇನೆ ಹೇಗಿರುತ್ತೆ ಅಂತ. ಈಗ ಈ ಹಣ್ಣನ್ನು ನಾನು ತಿಂತಾ ಇದ್ದೀನಿ. ತಿಂದ ಆದಮೇಲೆ ಒಳಗಿನ ಬೀಜ ಇದು ಹೀಗೆ ಕಪ್ಪಿರುತ್ತೆ ಬೀಜ. ಇದು ಪ್ರಮುಖವಾಗಿ ಉಷ್ಣವಲಯ ಮತ್ತು ಉಪೋಷ್ಣ ವಲಯಗಳಲ್ಲಿ ಅಂದರೆ ಆ ರೀತಿ ಹವಾಮಾನ ಇರುವಂಥ ಜಾಗದಲ್ಲಿ ಬೆಳೀತದೆ. ಇದು ಕನಿಷ್ಠ ಮಳೆ ಹಾಗೂ ಹೆಚ್ಚಿನ ಶಾಖವಿರುವ ಬರಡು ಮತ್ತು ಅರೆ ಬರಡು ಪ್ರದೇಶಗಳಲ್ಲಿ ಸೂಕ್ತವಾಗಿದೆ. ಇನ್ನು ಈ ಹಣ್ಣಿನ ಉಪಯೋಗ ಏನು ಅಂದರೆ, ಇದು ತುಂಬ ಆರೋಗ್ಯಕರವಾಗಿದೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನು ಜೀರ್ಣಕ್ರಿಯೆಗಂತೂ ತುಂಬ ಸಹಾಯಕಾರಿಯಾಗಿದೆ. ಮಲಬದ್ಧತೆ ಮತ್ತು ಹೊಟ್ಟೆ ಸಮಸ್ಯೆಗಳನ್ನು ನಿವಾರಿಸಲು ಇದು ತುಂಬ ಉಪಯೋಗ ಕೊಡ್ತದೆ, ಅಂದರೆ ಇದನ್ನು ತಿಂದರೆ. ಇನ್ನು ಸಂಧಿವಾತ, ಇದರ ಉರಿಯೂತ ನಿವಾರಕ ಗುಣಗಳು ಕೀಲು ನೋವು ಮತ್ತು ಬಾತುಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ. ಇನ್ನು ತ್ವಚೆಗೆ, ಚರ್ಮದ ತುರಿಕೆ, ಕಜ್ಜಿಯಂತಹ ಸಮಸ್ಯೆಗಳಿಗೆ ಇದರ ಎಲೆ ಅಥವಾ ಹಣ್ಣಿನ ರಸ ಹಚ್ಚುವುದರಿಂದ ಪರಿಹಾರ ಸಿಗ್ತದೆ. ಇದು ನಮ್ಮ ಮಲೆನಾಡಿನಲ್ಲಿ ಅಷ್ಟೇ ಅಲ್ಲದೆ ರಾಜಸ್ಥಾನ್ ಮತ್ತು ಗುಜರಾತ್ ರಾಜ್ಯಗಳಲ್ಲಿಯೂ ಈ ಚಳ್ಳೆ ಹಣ್ಣು ಕಂಡುಬರ್ತದೆ. ಇವುಗಳಲ್ಲದೆ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಪಂಜಾಬ್ ಹಾಗೂ ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಭಾಗದಲ್ಲೂ ಇದು ಬೆಳೀತದೆ. ಹಳ್ಳಿಯೊಳಗೆ ಇದು ಗಿಡ ಆಗಿ ಮರ ಆಗಿ ತನ್ನಿಂತಾನೇ ಹೂವು ಬಿಟ್ಟು, ಕಾಯಿ ಬಿಟ್ಟು, ಹಣ್ಣು ಬಿಟ್ಟು ಉದುರುತ್ತಾ ಇರುತ್ತೆ. ಆದರೆ ಯಾರೂ ಲಕ್ಷ್ಯ ಹಾಕಲ್ಲ. ಆದರೆ ಸಿಟಿ ಮೇಲಿರೋ ಮಕ್ಕಳು ಒಮ್ಮೆ ಇದನ್ನು ನೋಡಿದರು ಅಂದರೆ ಮತ್ತೆ ಅದನ್ನು ತಿನ್ನಬೇಕು ಆಸೆಯಿಂದ ತರಿಸ್ಕೊಳ್ತಾರೆ. ಹಾಗಾಗಿ ಇದು ನಮ್ಮ ಮನೆಗೂ ಬಂತು. ಬೆಂಗಳೂರಲ್ಲಿರೋ ಮಕ್ಕಳು ಇದನ್ನು ತರಿಸ್ಕೊಂಡ್ರು. ಹಾಗಾಗಿ ನನಗೂ ನೋಡ್ಲಿಕ್ಕೆ ಸಿಕ್ತು. ನಮ್ಮ ಮಾವನ ಮಗ ಇದನ್ನು ಯೂಟ್ಯೂಬ್ ಮಾಡಿ ಹಾಕು ಅಂತ ಹೇಳಿದರು. ಹಾಗಾಗಿ ಅವರ ಅಪೇಕ್ಷೆಯ ಮೇರೆಗೆ ಇದನ್ನು ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪದಲ್ಲಿ ಯೂಟ್ಯೂಬ್ ಮಾಡಿ ಹಾಕ್ತಾಯಿದ್ದೀನಿ. ವೀಕ್ಷಕರೇ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಲ್ ಅಂತ ಬೆಲ್ ಐಕಾನ್ ಬಾರಿಸ್ರಿ. ಇನ್ನೂ ಹೆಚ್ಚಿನ ವಿಡಿಯೋವನ್ನು ನಿಮಗೆ ಕೊಡ್ತಾ ಇರ್ತೀನಿ. ಜೊತೆಗೆ ಲೈಕ್ ಮಾಡೋದನ್ನು ಮರಿಬೇಡಿ. ವರ್ಷಾ ಮತ್ತು ಪ್ರಣವ್, ನೀವು ಈ ಹಣ್ಣನ್ನು ಅಪೇಕ್ಷೆ ಪಟ್ಟಿರೋದ್ರಿಂದ ನನಗೆ ಯೂಟ್ಯೂಬ್ ಮಾಡಲಿಕ್ಕೆ ಸಾಧ್ಯವಾಯಿತು. ನಿಮಗೆ ಧನ್ಯವಾದಗಳು.